ನಮಸ್ಕಾರ, ನಾನು ನೀವು ನೋಡ್ತಾ ಇದ್ದೀರಾ ಟ್ರಾವೆಲರ್ ಗೋ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದರೆ ನಾನು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೆ ಒಂದು ಕಾಪಿರೈಟ್ ಸ್ಟ್ರೈಕ್ ಬಂದಿದೆ. ಬಟ್ ಕಾಪಿರೈಟ್ ಸ್ಟ್ರೈಕ್ ಹೇಗೆ ರಿಮೂವ್ ಮಾಡೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದು ಕಾಪಿರೈಟ್ ಅಂದರೆ 2 ಟೈಪ್ಸ್ ಇರುತ್ತೆ. ಅದರಲ್ಲಿ ಒಂದು ಕಾಪಿರೈಟ್ ಕ್ಲೈಮ್ ಆಗಿರುತ್ತೆ, ಇನ್ನೊಂದು ಕಾಪಿರೈಟ್ ಸ್ಟ್ರೈಕ್ ಆಗಿರುತ್ತೆ. ಕಾಪಿರೈಟ್ ಕ್ಲೈಮ್ ಅಂದರೆ ಅದೇನು ತೊಂದರೆ ಇಲ್ಲ. ಕಾಪಿರೈಟ್ ಸ್ಟ್ರೈಕ್ ಅಂತ ಬಂದರೆ ನಮ್ಮ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ತುಂಬ ಹುಷಾರಾಗಿ ಚಾನಲ್ ನೋಡ್ಕೋಬೇಕು. ಆಮೇಲೆ ಈ ಕಾಪಿರೈಟ್ ಸ್ಟ್ರೈಕ್ ಅನ್ನೋದು ಯಾವಾಗ ಬರುತ್ತೆ ಅಂತ ಅಂದರೆ, ನಾವು ಇನ್ನೊಬ್ಬರ ವಿಡಿಯೋ ಏನಾದರೂ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವರು ಕಾಪಿರೈಟ್ ಸ್ಟ್ರೈಕ್ ಅಂತ ಹಾಕ್ತಾರೆ. ಆವಾಗ ನಮ್ಮ ಚಾನಲ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಒಂದು 90 ಡೇಸ್ ಒಳಗಡೆ 3 ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಮ್ಮ ಚಾನಲ್ ಕತೆ ಮುಗೀತು ಅಂತಲೇ ಅರ್ಥ. ಅದಕ್ಕೆ ನಾವು ತುಂಬ ಹುಷಾರಾಗಿರಬೇಕು. ಆಮೇಲೆ ಈ ಕಾಪಿರೈಟ್ ಸ್ಟ್ರೈಕ್ ಅನ್ನೋದು ಯಾವುದೇ ಕಾರಣಕ್ಕೆ ನಮ್ಮ ಚಾನಲ್ಗೆ ಬರಬಾರ್ದು. ಒಂದು ಬಂದರೆ ಸ್ವಲ್ಪ ಚಾನಲ್ ಡೌನ್ ಆಗುತ್ತೆ, 2 ಬಂದರೆ ಫುಲ್ ಡೌನ್ ಆಗಿಬಿಡುತ್ತೆ, 3 ಬಂದರೆ ಫುಲ್ ಚಾನಲೇ ಡಿಲೀಟ್ ಮಾಡ್ತಾರೆ ಯೂಟ್ಯೂಬ್ನವರು. ಅದಕ್ಕಾಗಿ ನಾವು ತುಂಬಾ ಹುಷಾರಾಗಿರಬೇಕು. ಸರಿ ಆಯ್ತು, ಇವಾಗ ಬನ್ನಿ ನೋಡೋಣ ಅದು ಕಾಪಿರೈಟ್ ಸ್ಟ್ರೈಕ್ ಹೇಗೆ ರಿಮೂವ್ ಮಾಡಬೇಕಂತ ನಾನು ಮೊಬೈಲಲ್ಲೇ ನೋಡಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ಮೊಬೈಲಲ್ಲೇ ಮೊದಲು YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ್ಮೇಲೆ ನೋಟಿಫಿಕೇಷನ್ ಬಂದರೆ ಅಲ್ಲಿ ನಮಗೆ ಕಾಪಿರೈಟ್ ಅಂತ ಸ್ಟ್ರೈಕ್ ಅಂತ ತೋರಿಸುತ್ತೆ. ಅದರಲ್ಲೇ ನಮಗೆ ಕೌಂಟರ್ ನೋಟಿಫಿಕೇಷನ್ ಇದೆ ನೋಡಿ, ಅದು ಮಾತ್ರ ಮುಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ವಿಡಿಯೋ ನಮ್ಮದಾದರೆ ಮಾತ್ರ ಅದನ್ನು ಮುಟ್ಟಕ್ಕೆ ಹೋಗಬೇಕು. ಯಾಕೆ ಅಂದರೆ ಅವರು ಅದು ಡೂ ಆರ್ ಡೈ ಇದ್ದಂಗೆ, ಅದಕ್ಕೆ ನಾವು ಅದು ಮುಟ್ಟಕ್ಕೆ ಹೋಗಬೇಡಿ. ಅದರ ಕೆಳಗಡೆ ಕಾಂಟ್ರಾಕ್ಟ್ ಕ್ಲೈಮ್ ಅಂತ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿ. ಅಲ್ಲಿ ನಮಗೆ ಯಾರೆಲ್ಲ ಇದು ಸ್ಟ್ರೈಕ್ ಹಾಕಿದ್ದಾರೋ ಅವ್ರದ್ದೊಂದು ಜಿಮೇಲ್ ಕಾಣಿಸುತ್ತೆ, ಅದನ್ನು ಕಾಪಿ ಮಾಡಿಕೊಂಡು ಜಿಮೇಲ್ಗೆ ಹೋಗಿ ಜಿಮೇಲ್ಗೆ ಹೋದ್ಮೇಲೆ ನಾವು ಅಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಅವ್ರಿಗೆ ನಾವು ಒಂದು ಮೆಸೇಜ್ ಕಳಿಸ್ಬೇಕು. ಏನಂತ, ಒಂದು ಈ ವಿಡಿಯೋ ನಿಮ್ಮದೇ, ನಾನು ಫಸ್ಟ್ ಟೈಮ್ ಈ ಥರ ನಾನು ಕಾಪಿ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ನೀವು ಕಾಪಿರೈಟ್ ಸ್ಟ್ರೈಕು ಇದು ಮಾಡಿ ರಿಮೂವ್ ಮಾಡಿ ಅಂತಂದ್ಬಿಟ್ಟು ನಾವು ಅವ್ರಿಗೆ ಒಂದು ರಿಕ್ವೆಸ್ಟ್ ಥರ ಮೆಸೇಜ್ ಕಳಿಸ್ಬೇಕು. ಆವಾಗ ಅವ್ರು ಏನಾದರೂ ಆ ರಿಕ್ವೆಸ್ಟ್ ನೋಡಿದ್ರೆ ನಿಮಗೆ ಇದು ರಿಪ್ಲೈ ಮಾಡ್ತಾರೆ. ಆವಾಗ ನಮ್ಮ ಕಾಪಿರೈಟ್ ಸ್ಟ್ರೈಕು ಸ್ವಲ್ಪ ರಿಮೂವ್ ಆಗೋ ಚಾನ್ಸಸ್ ಇದೆ. ಅಷ್ಟು ಬಿಟ್ಟರೆ ನಾವಿನ್ನು ಏನು ಮಾಡೋಕ್ಕೂ ಆಗಲ್ಲ. ಏನಿದ್ರೂ ಅದು ಅವರು ನೋಡಿ ರಿಪ್ಲೈ ಮಾಡಿದ್ರೆ ಮಾತ್ರ ಇದಾಗುತ್ತೆ. ಒಂದು ಮೆಸೇಜ್ ಮಾತ್ರ ನಾವು ಅವ್ರಿಗೆ ಒಂದು ಇದು ಮಾಡಬೇಕು. ನೋಡಿರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.